दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता By the divine grace of Jagannmata Sri Gyanakshi Rajarajeshwari, by the grace of Paramatma in all forms, we all are here today, seated on this beautiful, auspicious Friday, to listen to the glory of Paramatma in the form of Divine Mother. Jagannmate Rajarajeshwari Ammanavara Kripeyinda ಪರಮಾತ್ಮನ ಎಲ್ಲ ಸ್ವರೂಪಗಳ ಕೃಪೆಯಿಂದ ನಾವು ಇಂದು ಭಾಗ್ಯವಂತರಾಗಿ ಪರಮಾತ್ಮನ ಮಹಿಮೆಯನ್ನು ದೇವಿ ಸ್ವರೂಪದಲ್ಲಿ ಕೇಳುವುದಕ್ಕೆ ತತ್ಪರರಾಗಿದ್ದೇವೆ. ಈ ಪ್ರಪಂಚದಲ್ಲಿ ನಡೆಯುತ್ತಿರುವ ಒಂದೊಂದು ಕ್ರಿಯಾಕಲಾಪವೂ ಕೂಡ ಪರಮಾತ್ಮನ ಸಂಕಲ್ಪದಂತೆ ನಡೀತಾ ಇರೋದು. ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್, ಇನ್ ಎವ್ರಿ ಲಿಟಲ್ ಬಿಟ್ ಆಫ್ ದಿಸ್ ಕ್ರಿಯೇಷನ್ is only because of the sankalpa of Paramatma and nothing else. But Paramatma is so powerful. Paramatma ಎಂಬುವರು ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ, ಅಣು ರೇಣು ತೃಣ ಕಾಷ್ಟದಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಇದ್ದುಕೊಂಡು ಏನನ್ನು ಬೇಕಾದ್ರೆ ಮಾಡಬಹುದು, ಮಾಡಿಸಬಹುದು. Paramatma can make us do anything and he can do anything. ಎನಿಥಿಂಗ್, ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೋಸ್ಕರ ಪರಮಾತ್ಮ ಸ್ವತಂತ್ರತೆಗೆ ಏನು ಹೇಳ್ತಾರೆ, ನಮ್ಮ ಥರ ಸ್ವತಂತ್ರತೆ ಅಲ್ಲ, ಅದು ಪರಮಾತ್ಮ ಪೂರ್ಣ ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ. ಈ ಕ್ಯಾನ್ ಮೇಕ್ ಡೇ ಇಂಟು ನೈಟ್, ಈ ಕ್ಯಾನ್ ಮೇಕ್ ನೈಟ್ ಇಂಟು ಡೇ. ಸೂರ್ಯನನ್ನು ಇವಾಗ ಪೂರ್ವ ದಿಕ್ಕಿನಲ್ಲಿ ಉದಯ ಆಗುವಾಗ ಮಾಡಿದ್ದಾರೆ, ಸೂರ್ಯನನ್ನು ಪೂರ್ವ ದಿಕ್ಕಿನಲ್ಲಿ ಉದಯ ಆಗ ಮಾಡಿದ್ದಾರೆ. God has made the sun to rise in the east.
Tomorrow if God decides the sun can rise in the west also. It is up to Paramatma. Paramatma has got full freedom. ಸೊ ಪರಮಾತ್ಮ ಕ್ಯಾನ್ ಟೇಕ್ ಎನಿ ಫಾರ್ಮ್ ಆಲ್ಸೋ. ಪರಮಾತ್ಮ ಯಾವುದೇ ರೂಪವನ್ನು ಕೂಡ ಧಾರಣೆ ಮಾಡ್ಬೋದು. ದೇವತೆಯ ರೂಪವನ್ನು ಧಾರಣೆ ಮಾಡಬಹುದು, ಹೆಂಗಸ ರೂಪದ ಧಾರಣೆ ಮಾಡಬಹುದು, ಗಂಡಸ ರೂಪ ಧಾರಣೆ ಮಾಡಬಹುದು, ಹುಲಿಯಾಗಿ ಬರ್ಬೋದು, ಸಿಂಹವಾಗಿ ಬರ್ಬೋದು, ಪಕ್ಷಿಯಾಗಿ ಬರ್ಬೋದು, ಯಾವ ರೂಪ ಬೇಕಾದ್ರೂ ತಗೋಬೋದು ಪರಮಾತ್ಮ. ಅಥವಾ ಒಂದು ಕಂಬವಾಗಿ ರೂಪ ತಗೊಳ್ಬೋದು, ಗಾಳಿಯಾಗಿ ರೂಪ ತಗೊಳ್ಬೋದು. God can take any form at any time to anybody in any place in the world. And he can come in the form of a human being, he can come in the form of a man, a woman, animal, bird, reptile, in the form of a pillar. Anything he can do. That is the greatness of Paramatma. So till yesterday we saw Srimad Bhagavata Mahapurana. In that Bhagavata Mahapurana, all glory is to Paramatma in the form of Narayana. Srimad Bhagavata Mahapurana, all glory to Paramatma is in the form of Narayana. Bhagavata Mahapuranadalli ಪರಮಾತ್ಮನ ಮಹಿಮೆಯನ್ನು ನಾರಾಯಣನ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ಇವಾಗ ನಾವು ಓದ್ತಾ ಇರೋದು ಇವತ್ತು ಶುಕ್ರವಾರ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಈ ದೇವಿ ಭಾಗವತದಲ್ಲಿ ಪರಮಾತ್ಮ ಹೆಂಗಿರ್ತಾರೆ? ದೇವಿ ರೂಪದಲ್ಲಿ ಇರ್ತಾರೆ. ಇವಾಗ ಏನಾಗಿದೆ? ಭಗವಂತನಾದ ನಾರಾಯಣ ಆದಿಶೇಷನ ಮೇಲೆ ಮಲಗಿದ್ದಾರೆ. ಅವರ ನಾಭಿಯಿಂದ ಕಮಲ ಬಂದಿದೆ, ಒಂದು ತಾವರೆ ಹೂ ಬಂದಿದೆ. ತಾವರೆ ಹೂವಿನ ಮೇಲೆ ಬ್ರಹ್ಮ ಕೂತಿದ್ದಾರೆ. ಕೂತಿರ್ಬೇಕಾದ್ರೆ ಕಲ್ಪದ ಆದಿಯಲ್ಲಿ ಬ್ರಹ್ಮ ಸೃಷ್ಟಿಯಾದ ಆ ಕಾಲದಲ್ಲಿ ಯಾರೂ ಇಲ್ಲ, ಮನುಷ್ಯರು ಯಾರೂ ಇಲ್ಲ. ಅವಾಗ ನಾರಾಯಣನ ಕಿವಿಯಿಂದ ಎರಡು ರಾಕ್ಷಸರು ಬರ್ತಾ ಇದ್ದಾರೆ. ವಿಷ್ಣು ಕರ್ಣ ಮಲೋದ್ಭೂತವು, ವಿಷ್ಣುವಿನ ಕಿವಿಯಲ್ಲಿರುವ ಆ ಒಂದು ದ್ರವ್ಯ ಪದಾರ್ಥ ಇರ್ತಲ್ಲ, ಕೊಳಕು ಅಂತ ಹೇಳ್ತೀವಲ್ಲ, ಅದರಿಂದ ಬರ್ತಾ ಇರೋದು ಮಧು ಮತ್ತೆ ಕೈಟಭ. ಮಧು ಮತ್ತೆ ಕೈಟಭ ಎಂಬ ಇಬ್ಬರು ರಾಕ್ಷಸರು ಬಂದಿದ್ದಾರೆ. ಆ ರಾಕ್ಷಸರು ಹೆಂಗಿದ್ದಾರೆ? ಅತ್ಯಂತ ಘೋರವಾದ ರಾಕ್ಷಸರು, ಭಯಂಕರವಾದ ರಾಕ್ಷಸರು. ಅವರು ಆದ ನಂತರ ತಪಸ್ಸನ್ನು ಆಚರಣೆ ಮಾಡ್ತಾರೆ, ತಪಸ್ಸು ಮಾಡಿದ ತಕ್ಷಣ ದೇವಿ ಒಂದು ಪ್ರತ್ಯಕ್ಷ ಆಗ್ತಾಳೆ. ಏನು ವರ ಬೇಕು ಅಂತ ಹೇಳಿದ್ರೆ, ನಾವಿಬ್ಬರು ನಮಗಿಷ್ಟ ಬಂದಾಗ ಸಾಯಬೇಕು ಅಷ್ಟೇ, ಅದಕ್ಕೆ ಮುಂಚೆ ಸಾಯಬಾರ್ದು. ವಾಟ್ ಇಸ್ ದ boon you want? Devi asked them, what is the boon you want? They say, we too should die only when we want to die, not before that. Is there anybody human being like that? ಯಾರಾದ್ರು ಮನುಷ್ಯ ಆ ಥರ ಇದ್ದಾರೇನಪ್ಪ? ಇಷ್ಟ ಬಂದಾಗ ಸಾಯಬೇಕಂತ ಇಲ್ವಲ್ಲ. ಇಷ್ಟ ಬಂದಾಗೆ ಅದಕ್ಕೆ ಆತ್ಮಹತ್ಯೆ ಅಂತ ಆಗುತ್ತೆ. ಆತ್ಮಹತ್ಯೆ ಇಸ್ ಪಾಸಿಬಲ್, ಬಟ್ ಟು ಡೈ the body, that is the prana, to leave the body when we want the prana to leave, that's not possible. Many times even atmahatya becomes failure. We cannot do that, it's not so easy. So but Madhu and Kaitava, they have prayed to Devi. Madhu ಮತ್ತೆ ಕೈಟಭ ರಾಕ್ಷಸ ಗುರು ಏನು ಮಾಡಿ ತಪಸ್ಸು ಮಾಡಿ ದೇವಿ ಪ್ರತ್ಯಕ್ಷವಾದಕ್ಕೆ ದೇವಿ ಕೇಳಿದೆ, ಏನು ಬೇಕು ವರ ನಿಮಗೆ ಅಂತ ಕೇಳಿದ್ರೆ, ನಾವಿಬ್ಬರು ನಮಗೆ ಇಷ್ಟ ಬಂದಾಗಲೇ ಸಾಯಬೇಕು, ಅದಕ್ಕೆ ಮುಂಚೆ ಸಾಯಬಾರ್ದು. ಸರಿ ದೇವಿ ತಥಾಸ್ತು. ದೇವಿ ಏನು ಮಾಡಿದ್ರೆ ತಥಾಸ್ತು ಅಂತ ಹೇಳಿ. ಇವಾಗ ಬ್ರಹ್ಮ ಮತ್ತೆ ನೋಡ್ತಾ ಇದ್ದಾರೆ, ಇವರಿಬ್ರು ಅಹಂಕಾರದಿಂದ ಬರ್ತಾರೆ. ಮನುಷ್ಯನಿಗೆ ಶಕ್ತಿ ಬಂದಿದ ಕೂಡ ಏನು ಬರುತ್ತೆ? ಫಸ್ಟ್ ಅಹಂಕಾರ ಬರುತ್ತೆ. ಪದವಿ ಬಂದರೆ ಅಹಂಕಾರ, ಹಣ ಬಂದರೆ ಅಹಂಕಾರ, ತುಂಬ ಸುಂದರವಾಗಿದ್ದರೆ ಅಹಂಕಾರ, ಶಕ್ತಿ ಇದ್ದರೆ ಅಹಂಕಾರ, ಹಣ ಇದ್ದರೆ ಅಹಂಕಾರ, ಪದವಿ ಇದ್ದರೆ ಅಹಂಕಾರ, ಅದಾದ ನಂತರ ಸುಂದರವಾಗಿದ್ದರೆ ಅಹಂಕಾರ. ಎಲ್ಲ ಅಹಂಕಾರ ಬಂದ್ಬಿಡ್ತೀವಿ. ಏನು ಮಾಡೋದು? ಯಾರನ್ನ ಹೊಡೆಯೋದು ಅಂತ ಹೊರಡ್ತಾರೆ. ನೋಡಿದಿಲ್ಲ ಎಷ್ಟೋ ಜನ ಅಹಂಕಾರ ಬಂದ ತಕ್ಷಣ ಯಾರು ನೋಡಿಬೇಕು ಅಂತ ನೋಡಿದ ಕೂಡಲೇ ಬ್ರಹ್ಮ ಸಿಕ್ಬಿಟ್ರು ಅವರಿಗೆ. ಏ ಬ್ರಹ್ಮ, ಯಾಕಪ್ಪ ತಾವರೆ ಮೇಲೆ ಕೂತಿದ್ಯಾ? ಅಲ್ಲಿ ಕೂತ್ಕೊಂಡು ನಿನಗೆ ಅಧಿಕಾರ ಇಲ್ಲ, ಬಂದು ನಮ್ಮ ಜೊತೆಯಲ್ಲಿ ಯುದ್ಧ ಮಾಡು. ಬ್ರಹ್ಮ ನೋಡಿದ್ರು, ಏನಪ್ಪ ಇದು ಇಬ್ಬರು ರಾಕ್ಷಸರು ಬಂದು ಹೇಳ್ತಾ ಇದಾರಲ್ಲ ಅಂತ ಬ್ರಹ್ಮ ಯೋಚನೆ ಮಾಡ್ತಾರೆ. 4 ನೀತಿಗಳಿದೆ, ಸಾಮ ದಾಮ ಭೇದ ದಂಡ. ಅದರ ಬಗ್ಗೆ ಇವಾಗ ಯೋಚನೆ ಮಾಡ್ತಾರೆ. Chapter 7 on the praise of the Devi. Suta uvacha tau viksha balinau brahma tadopayana chintayat samadana bhidadischa ಯುದ್ಧಾಂತಾನ್ ಸರ್ವತಂತ್ರವಿತ್. ಸೂತ ಋಷಿಗಳು ಹೇಳ್ತಾ ಇದ್ದಾರೆ, ಈ
ಕಥೆಯನ್ನು ಯಾರು ಹೇಳ್ತಾ ಇದ್ದಾರೆ? ಸೂತ ಋಷಿಗಳು ಶೌನಕಾದಿ ಋಷಿಗಳಿಗೆ ನೈಮಿಷಾರಣ್ಯದಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, Suta said, seeing the two Danavas very powerful, Brahma, the knower of all the Shastras, thought of the means Sama, Dama, Abheda, Danda, reconciliation, gifts, bribe or sowing dissensions and war or punishment. Which of these four we should apply? ಇವರು ರಾಕ್ಷಸರು ಬಂದು ಸುಮ್ಮನೆ ನಮ್ಮನ್ನ ನಾವು ಕೂತಿರೋ ಅವ್ರು ಬೇಕಾದ್ರೆ ಕೆಣಕಿದ್ರೆ ಅವ್ರನ್ನ ಶಾಂತ ಮಾಡಬೇಕು ಬೇಡ? ಬ್ರಹ್ಮ ಯೋಚನೆ ಮಾಡಿದಾರೆ, ಒಳ್ಳೆ ಮಾತುಗಳಿಂದ ಇವರಿಗೆ ಬುದ್ಧಿವಾದ ಹೇಳೋಣ, ಅಥವಾ ಇವ್ರಿಗೇನಾದರೂ ಲೋಭವನ್ನು ಕೊಟ್ಟು ಇವ್ರನ್ನ ಮಾಡೋಣ, ಅಥವಾ ಇವರಿಬ್ಬರದಲ್ಲಿ ಭೇದವನ್ನು ಮಾಡಿ ಮಾಡೋಣ, ಅಥವಾ ಯುದ್ಧ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಕೊನೆಯಲ್ಲಿ ಎಲ್ಲ ಯೋಚನೆ ಮಾಡಿದ್ಮೇಲೆ ನ ಜಾನೇಹಂ ಬಲಂ ನೂನಂ ಏತಯೋರ್ವಾ ಯಥಾ ತಥಂ ಅಜ್ಞಾನೇ ತು ಬಲೇ ಕಾಮಂ ನೈವ ಯುದ್ಧಂ ಪ್ರಶಸ್ಯತೆ. Brahma is thinking now, I do not know the strength of these two people, and it is not advisable to enter into war without knowing their strength. I mean, for any person, human being should not go into a quarrel or a war with somebody whom you do not know, whose strength you do not know. ಯಾರೊಬ್ಬ ಮನುಷ್ಯನ ಬಲ ನಮಗೆ ಗೊತ್ತಿಲ್ವೋ ಅವ್ರ ಜೊತೆಲಿ ನಾವು ಯುದ್ಧ ಮಾಡಕ್ಕೆ ಹೋಗಬಾರ್ದು. ಯಾಕಂದ್ರೆ ಏನು ಬೇಕಾದ್ರೂ ಆಗ್ಬೋದಲ್ಲ, ನಮ್ಮ ಮರಣ ಕೂಡ ಆಗ್ಬೋದು. ಸ್ತುತಿಂ ಕರೋಮಿ ಚೇರದ್ಯ ದುಷ್ಟಯೋರ್ಮದಮತ್ತಯೋರ್ ಪ್ರಕಾಶಿತಂ ಭವೇನ್ನೂನಂ ನಿರ್ಬಲತ್ವಂ ಮಯಾ ಸ್ವಯಂ ವದಿಷ್ಯತಿ ತದೈಕೋಪಿ ನಿರ್ಬಲತ್ವೇ ಪ್ರಕಾಶಿತೆ ದಾನಂ ನೈವಾದ್ಯ ಯೋಗ್ಯಂ ವಾ ಭೇದ ಕಾರ್ಯೋ ಮಯಾ ಕಥಂ. ಸರಿ, ಒಂದು ಕೆಲಸ ಮಾಡೋಣ, ಇವರಿಬ್ಬರನ್ನ ಸ್ವಲ್ಪ ಹೊಗಳ್ಬೇಡ. Let me praise these two people. Brahma thinks, but if you praise, what happens? Whenever you praise somebody, you are already admitting that you are weaker than that person. ಯಾರನ್ನಾದ್ರೂ ನಾವು ಹೊಗಳ್ಬಿಟ್ರೆ ಅವಾಗೇನಾಗುತ್ತೆ? ಅವ್ರಿಗಿಂತ ದುರ್ಬಲ ನಾವು ತೋರಿಸ್ಕೊಂಡಾಗ ಆಗತ್ತಲ್ಲ. ಅದಕ್ಕೆ ಬ್ರಹ್ಮ ಹೇಳ್ತಾರೆ, ಇಲ್ಲ ಅದು ಸರಿ ಬರಲ್ಲ. ಸರಿ, ಏನಾದರೂ ಬೇರೆ ಏನಾದರೂ ಲೋಭ ಕೊಡ್ಲ ಇವರಿಗೆ, ಅದು ಸರಿ ಬರಲ್ಲ. ಸರಿ, ಇವ್ರ ಮಧ್ಯದಲ್ಲಿ ಏನಾದರೂ ಭೇದವನ್ನು ಮಾಡೋಣ, ಇವರಿಬ್ಬರಿಗೆ ಜಗಳ ಮಾಡಿಬಿಟ್ರೆ ಅದು ನನಗೆ ಆಗಲ್ಲ. So none of these three upayas, Sama, Dama, Bheda, can work with these people. I should think of the fourth upaya. I can't fight with him because I don't have so much strength. He will easily defeat me. Let me think of the fourth, any possibility. Vishnum prabodhayam yadya sheshe suktam janardanam चतुर्भुजं महावीरं दुःखः स भविष्यति. ಸರಿ, ಒಳ್ಳೆ ಉಪಾಯ ಬಂದ ಯೋಚನೆಗೆ. ನನಗಂತೂ ಶಕ್ತಿ ಇಲ್ಲ, ಆದರೆ ನಮ್ಮ ನಾರಾಯಣದಲ್ಲ, ಅವ್ರಿಗೆ ಶಕ್ತಿ ಇರುತ್ತೆ. ವಿಷ್ಣು ಭಗವಂತನಿಗೆ ಶಕ್ತಿ ಇರುತ್ತೆ, ಅವ್ರನ್ನ ನಾನು ಎಬ್ಬರಿಸ್ಬಿಡ್ತೀನಿ. ಐ ವಿಲ್ ಅವೇಕನ್ ಹಿಮ್, ಐ ವಿಲ್ ವೇಕ್ ಹಿಮ್ ಅಪ್ and make sure that with his power he will definitely be able to fight with these asuras. ಅದಕ್ಕೆ ಇವಾಗ ಏನು ಮಾಡಬೇಕು? ವಿಷ್ಣುವಿನ ನಿದ್ದೆಯನ್ನು ಕೆಡಿಸ್ಬೇಕು. ಇವಾಗ ಅವರು 1000 ತಲೆ ಇರೋ ಅನಂತನ ಮೇಲೆ ಕೂತಿದ್ದಾರೆ, ಮಲಗಿದ್ದಾರೆ, ಅನಂತನ ಮೇಲೆ ಮಲಗಿದ್ದಾರೆ. ಅನಂತ ಯಾರು? ಶೇಷನಾಗದ ಇನ್ನೊಂದು ಹೆಸರು. ಶೇಷನಾಗಕ್ಕೆ ಇನ್ನೊಂದು ಹೆಸರೇನು? ಅನಂತ. ಅನಂತನ ಮೇಲೆ ಮಲಗಿದ್ದಾರೆ. ಇತಿ ಸಂಚಿತ್ಯ ಮನಸಾ ಪದ್ಮನಾಲಗತೋಬ್ಜಜಃ ಜಗಾಮ ಶರಣಂ ವಿಷ್ಣುಂ ಮನಸಾ ದುಃಖನಾಶಕಂ ತುಷ್ಟಾವಬೋಧನಾರ್ಥಂ ತಂ ಶುಭೈ ಸಂಬೋಧನೈರ್ಹರಿಂ ನಾರಾಯಣಂ ಜಗನ್ನಾಥಂ
nidraya. Thus thinking in his mind, Bhagavan Brahma, the lotus born, remained in the tubular stalk of the lotus from Vishnu's navel, and thence took refuge mentally of Vishnu, the remover of difficulties, and began to chant auspicious hymns composed of various meters to Jagannatha Narayana, involved in deep yoga nidra meditatively. ಈ ಥರ ಯೋಚನೆ ಮಾಡುವ ಬ್ರಹ್ಮ ಏನು ಮಾಡಿದ್ರು, ತನ್ನ ನಾಭಿ ಆ ಕಮಲದಲ್ಲಿ ಕೂತಿರೋ ಬ್ರಹ್ಮ ಬಂದು ಭಗವಂತನಾದ ನಾರಾಯಣನನ್ನು ಒಳ್ಳೆ ಒಳ್ಳೆ ಸ್ತುತಿಗಳಿಂದ ಸ್ತುತಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ, ಅಂದರೆ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಪೂರ್ಣವಾಗಿ ನಿದ್ದೆಯಲ್ಲಿದ್ದಾರೆ ನಾರಾಯಣ, ಅವರು ಎಬ್ಬರಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಬ್ರಹ್ಮೋವಾಚ ದೀನಾನಾಥ ಹರೇ ವಿಷ್ಣು ವಾಮನೋತ್ತಿಷ್ಠ ಮಾಧವ ಭಕ್ತಾರ್ಥಿ ಹೃದೃಷಿಕೇಶ ऋषिकेश सर्वावास जगत्पते अंतर्यामिन्न मे आत्मन् वासुदेव जगत्पते दुष्टारिनाशनैकाग्र चित्तचक्र गदाधर. He said, O refuge of the poor, O Hari, O Vishnu, O Vamana, O Madhava, thou art the Lord of the universe and omnipresent. O Rishikesha, thou removest all the difficulties of thy devotees, therefore leave your yoga nidra and get up. O Vasudeva, O Lord of the universe, thou residest within the hearts of all and knowest their desires. O thou, holder of the disc and club, thou always destroys the enemies of thy devotees. ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಹೇ ನಾರಾಯಣ, ಹೇ ವಿಷ್ಣು, ಹೇ ವಾಮನ, ಹೇ ಮಾಧವ, ದೀನ ದಯಾಳು, ನಮ್ಮೆಲ್ಲರಿಗೂ ಕೂಡ ನೀನು ಈ ಜಗತ್ತಿನ ಒಡೆಯನಾಗಿದ್ದೀಯಾ. ಋಷಿಕೇಶ, ಎಲ್ಲರ ಕಷ್ಟಗಳನ್ನು ದೂರ ಮಾಡ್ತೀಯಾ. ಆದ್ದರಿಂದ ನೀವು ಯೋಗ ನಿದ್ರೆಯಿಂದ ಎದ್ದೇಳು. ವಾಸುದೇವನೇ, ಈ ಜಗತ್ತಿನ ಸ್ವಾಮಿಯಾಗಿರುವೆ ನೀನು, ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತೀಯ, ಎಲ್ಲರ ಆಸೆಗಳು ನಿನಗೆ ಗೊತ್ತಿರುತ್ತೆ. ಶಂಖಚಕ್ರ ಗದಾದಾದಿ ಯಾರೋ ನೀನು, ಎದ್ದೇಳಪ್ಪ, ಎದ್ದು ನಿನ್ನ ಶತ್ರುಗಳನ್ನು ನಾಶ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರ್ವಜ್ಞ ಸರ್ವಲೋಕೇಶ ಸರ್ವಶಕ್ತಿ ಸಮನ್ವಿತ ಉತ್ತಿಷ್ಠೋತ್ತಿಷ್ಠ ದೇವೇಶ ದುಃಖನಾಶನ ಪಾಹಿ ಮಾಂ. ಸರ್ವಜ್ಞನೇ, ಸರ್ವಲೋಕೇಶನೇ, ಸರ್ವಶಕ್ತಿವಂತನೇ, ಎದ್ದೇಳು ಎದ್ದೇಳು, ಈ ದುಃಖವನ್ನು ದೂರ ಮಾಡು. O omniscient one, thou art the Lord of all the lokas and all powerful. No one can know what is thy form, O Lord of the Devas. Thou art the destroyer of all pains and sufferings, so get up and protect me. Vishwambhara Vishalaksha पुण्यश्रवण कीर्तन जगद्योने निराकार सर्गस्थित्यंतकारक. ಇಡೀ ವಿಶ್ವವನ್ನು ಪಾಲನೆ ಮಾಡುವವನು ನೀನು, ಎಲ್ಲ ಕಡೆ ಕಣ್ಣಿರುವವನು ನೀನು. ನೀನು ಪುಣ್ಯವಂತರಿಂದ ಎಲ್ಲ ಯಾವುದು ಸ್ತುತಿಸಲ್ಪಡ್ತೀಯ. ನೀನು ಜಗತ್ತಿನ ಮೂಲವಾಗಿದೆಯಾ, ನಿರಾಕಾರವಾಗಿದೆಯಾ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿದೆಯಾ. ಓ ಪ್ರೊಟೆಕ್ಟರ್ ಆಫ್ ದಿ ಯೂನಿವರ್ಸ್, nothing is concealed from thy eyes. Everyone becomes pure by hearing and chanting thy name. Thou art nirakara, without any form, yet thou createst, preservest and destroyest the universe. Imau daityau maharaja hantu kamau madodhatau na janasya kiladhara katham mam sankate gatam.
ದೈತ್ಯರು ಹೇ ಮಹಾರಾಜನಾದ ವಿಷ್ಣುವೇ, ಇವರು ನನ್ನನ್ನು ಕೊಲ್ಲಕ್ಕೆ ತಯಾರಾಗಿದ್ದಾರೆ. ನೀನು ಜಗತ್ತಿನ ಆಧಾರವಾಗಿದ್ದೀಯಾ, ನನ್ನ ಸಂಕಟ ಗೊತ್ತಾಗಲಿಲ್ವಾ ನಿನಗೆ? ಓ ಕಾಸ್ ಆಫ್ ದ ವರ್ಲ್ಡ್, ಓ ಸಪೋರ್ಟರ್ ಆಫ್ ಆಲ್, thou art shining as king of kings over all, and yet thou does not understand that the two Danavas, puffed up with pride, have become ready to kill me. Upekshaseti dukkhartam yadi mam sharanam gatam palakatvam mahavishno niradharam bhavettatah. ಇಷ್ಟು ದುಃಖದಲ್ಲಿರುವ ನನ್ನನ್ನು ನೀನು ಉಪೇಕ್ಷಿಸಿದರೆ, ನಿನ್ನನ್ನು ಶರಣ ಹೊಂದಿರುವ ನನ್ನನ್ನು ನೀನು ಬಿಟ್ಟು ಬಿಟ್ಟರೆ ನಿನ್ನ ಹೆಸರು ವಿಷ್ಣು ಅಂತ ಪ್ರಯೋಜನ ಇಲ್ಲದೆ ಹೋಗುತ್ತೆ. ನೀನು ಎಲ್ಲರನ್ನೂ ರಕ್ಷಣೆ ಮಾಡೋರು, ಪಾಲನೆ ಮಾಡೋರಲ್ವಾ, ನೀನು ಅದು ನಿರಾಧಾರವಾಗ್ಬಿಡುತ್ತೆ. ಇಫ್ ಯು ಡಾಸ್ಟ್ ನೆಗ್ಲೆಕ್ಟ್ ಮೀ, ಸೀಯಿಂಗ್ ಮೀ ವೆರಿ ಮಚ್ ಡಿಸ್ಟ್ರೆಸ್ಡ್ and under your protection, then thy name as preserver will become quite useless. Evam stutopi bhagavan na bubodhayada hari yoga nidra samakrantah tada brahma hyachintayat nunam shakti samakranto vishnur nidravasham gatah jajagarana dharmatma kim karomyadya dukkhitah hantu kamamubhau praptau danavo madagarvitau kim karomi kvagacchami nasti me sharanam kvachit. ಇಷ್ಟೆಲ್ಲ ಸ್ತುತಿ ಮಾಡಿದ ನಂತರವೂ ಕೂಡ ವಿಷ್ಣು ಭಗವಂತ ಎದ್ದೇ ಇರಲಿಲ್ಲ. ಯೋಗ ನಿದ್ರೆಯಲ್ಲಿ ಪೂರ್ಣವಾಗಿ ಲೀನರಾಗಿರೋರು ಅವಾಗ ಬ್ರಹ್ಮ ಯೋಚನೆ ಮಾಡ್ತಾರೆ, ಇಷ್ಟು ಶಕ್ತಿಶಾಲಿಯಾದ ವಿಷ್ಣು ಕೂಡ ನಿದ್ರೆಯಿಂದ ಆವರಿಸಲ್ಪಟ್ಟಿದ್ದಾರೆ, ಇಷ್ಟು ನಾನು ಎಬ್ಬರಿಸಿದ್ರು ಕೂಡ ಎದ್ದಿಲ್ಲ, ಇವಾಗ ಏನು ಮಾಡಬೇಕು, ನಾನು ದುಃಖಿತನಾಗಿದ್ದೀನಲ್ಲ, ಈ ಎರಡು ದಾನವರು ನನ್ನನ್ನು ಕೊಲ್ಲಕ್ಕೆ ಬಂದಿದ್ದಾರಲ್ಲ, ಏನು ಮಾಡಬೇಕು, ಯಾರ ಶರಣವನ್ನು ಹೊಂದಲಿ ಅಂತ ಯೋಚನೆ ಮಾಡ್ತಾರೆ ಬ್ರಹ್ಮ. Thus praised when Vishnu did not get up, Brahma thought that Bhagavan Vishnu is now surely under the influence of sleep of the primal force Adya Shakti and is not therefore getting up. What am I to do now? Thus distressed. These two Danavas, elated with pride, are ready to kill me. Now what am I to do and where shall I go? I don't find anybody who can protect me anywhere. Iti sanchintya manasa निश्चयं प्रतिपद्य च तुष्टाव योग निद्रां ताम् एकाग्र हृदय स्थितः विचार्य मनसाप्येवं शक्तिर्मे रक्ष मे क्षमा चेतनो विष्णुः कृतोस्ति स्पंदवर्जितः. ಈ ರೀತಿಯಾಗಿ ವಿಚಾರ ಮಾಡಿ ಬ್ರಹ್ಮ ಏನ್ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ, ಯೋಗ ನಿದ್ರೆಯಾದ ವಿಷ್ಣುವಿನ ಹೃದಯದಲ್ಲಿ ನಿವಾಸ ಮಾಡುತ್ತಿರುವ ಯೋಗ ನಿದ್ರೆ ಎಂಬ ದೇವಿಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಆ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮನ್ನೆಲ್ಲ ನಿದ್ರೆ ಆವರಿಸ್ಕೊಳ್ತಾರೆ. ನಿದ್ರೆ ಬಂದ ತಕ್ಷಣ ಏನಾಗುತ್ತೆ, ನಮ್ಮ ಶಕ್ತಿ ಎಲ್ಲ ಏನು ಇರಲ್ಲ. ವೆಯ್ಟ್ ಲಿಫ್ಟರ್ ಶಕ್ತಿ ಕೂಡ ಹೊಟ್ಟೋಗ್ಬಿಟ್ರೆ, ವೆಯ್ಟ್ ಲಿಫ್ಟರ್ ದೊಡ್ಡ ದೊಡ್ಡ ವೆಯ್ಟ್ ಎಲ್ಲ ತಗೊಳ್ತಾನೆ, ಅವನು ಕೂಡ ಶಕ್ತಿಹೀನ ಆಗ್ಬಿಡ್ತಾನೆ. ದೊಡ್ಡ ಪೈಲ್ವಾನ್ ದೊಡ್ಡ ದೊಡ್ಡ ಬೆಟ್ಟವನ್ನು ತಗೊಳ್ಳೋ ನಿದ್ದೆ ಬಂದ ತಕ್ಷಣ ಏನಾಗುತ್ತೆ, ಅವನು ಪೂರ್ತಿ ಶಕ್ತಿಹೀನ ಆಗ್ಬಿಡ್ತಾನೆ. ವೆನ್ ಸ್ಲೀಪ್ ಕಮ್ಸ್ ಅಂಡ್ ಓವರ್ ಪವರ್ಸ್ ಅಸ್, ಹೌಎವರ್ ಪವರ್ಫುಲ್ ವಿ ಮೇ ಬಿ ಇನ್ ದ ವರ್ಲ್ಡ್, ಬಟ್ ವಿ ವಿಲ್ ಬಿ ಕಂಪ್ಲೀಟ್ಲಿ ಹೆಲ್ಪ್ಲೆಸ್ ಇಫ್ ಸ್ಲೀಪ್ ಟೇಕ್ಸ್ ಓವರ್.
Thus thinking, Brahma came to the conclusion and decided to chant hymns to Yoga Nidra herself with one-pointed heart. Discussing in his mind, he thought that Adya Shakti, the prime force, which kept Bhagavan Vishnu senseless and motionless, would alone be able to save him. Vyasur yatha na janati Gunat shabda dikhaniha Tatha harir na janati Nidra milita lochanaha Na jahati yato nidra Bahudha sanritopyasau Manye nasya vashe nidra Nidrayayam vashikritah Yo yasya vashyamapannah Satasya kinkarakila Tasmacha yoga nidreyam Swamini mamapate mapate hare ಒಬ್ಬ ಮನುಷ್ಯನ ಪ್ರಾಣ ಹೊರಟೋಗ್ಬಿಡುತ್ತೆ, ಅವನಿಗೆ ಯಾವ ಶಬ್ದವೂ ಗೊತ್ತಾಗಲ್ಲ. ಪ್ರಾಣ ಹೋಗಿದ ಮನುಷ್ಯನಿಗೆ ಶಬ್ದ ಗೊತ್ತಾಗಲ್ಲ. ಆದ್ದರಿಂದಲೇ ನಿದ್ರೆಯಲ್ಲಿರುವ ಹರಿಗೆ ನಾನು ಎಷ್ಟು ಸ್ತುತಿ ಮಾಡಿದ್ರೂ ಗೊತ್ತಾಗ್ತಾ ಇಲ್ಲ. ಇವರು ಎಷ್ಟು ನಾನು ಹೇಳಿದ್ರು ಕೂಡ ನಿದ್ರೆ ಬಿಡ್ತಾ ಇಲ್ಲ. ಆದ್ದರಿಂದ ನಿದ್ರೆ ಭಗವಂತನಾದ ನಾರಾಯಣನ ಕಂಟ್ರೋಲ್ನಲ್ಲಿ ಇಲ್ಲ. ದ ಸ್ಲೀಪ್ ಇಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ನಾರಾಯಣ. ನಾರಾಯಣ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಸ್ಲೀಪ್. ನಿದ್ರೆ ವಶದಲ್ಲಿ ನಾರಾಯಣ ಇದೆ ಹೊರತು ನಾರಾಯಣನ ವಶದಲ್ಲಿ ನಿದ್ರೆ ಇಲ್ಲ. ಯಾರ ವಶದಲ್ಲಿ ಆಗ್ಬಿಡ್ತಾರೋ ಅವರಿಗೆ ಕಿಂಕರರಾಗ್ಬಿಡ್ತಾರೆ. ದ ಒನ್ ಹೂ ಬಿಕಮ್ಸ್ ಎ ಸ್ಲೇವ್ ಟು ಸಂಬಡಿ, ಒನ್ ಹೂ ಇಸ್ ಇನ್ ದಿ ಕಂಟ್ರೋಲ್ ಆಫ್ ಸಂಬಡಿ ಎಲ್ಸ್ ಬಿಕಮ್ಸ್ ಅ ಸ್ಲೇವ್. ಆಸ್ ಎ ಡೆಡ್ ಮ್ಯಾನ್ ಕೆನಾಟ್ ಹಿಯರ್ ಎನಿ ಸೌಂಡ್, so also Hari, merged in deep sleep, knows not anything. When I have praised him so much, and when he has not awakened, then it is certain that sleep is not under Hari, but Hari is under sleep. And he who is under another becomes his slave. So this Yoga Nidra is now exercising her control over Hari. Sindhu Jaya api vashe Yaya Swami Vashikritah Nunam Jagadidam Sarvam Bhagavatya Vashikritam. ಸಿಂಧುಜ ಲಕ್ಷ್ಮಿಯ ವಶದಲ್ಲಿ ಹೇಗೆ ಭಗವಂತ ನಾರಾಯಣ ಲಕ್ಷ್ಮಿಯ ವಶದಲ್ಲಿರ್ತಾನೋ ಅದೇ ರೀತಿಯಾಗಿ ಇಡೀ ಪ್ರಪಂಚವು ಕೂಡ ಭಗವತಿಯಾದ ಮಾಯೆಯ ಕೈಯಲ್ಲಿದೆ. Again, she too, who brought Hari under control, the daughter of the Kshira milk ocean, is now under the control of Yoga Nidra. So it seems that Bhagavati Mahamaya has brought the whole universe under her control. Om Shakti, Om Shakti, Om Shakti, Om. 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 Adi Shakti, Mahashakti, Parashakti, Om. Shakti Mahashakti Parashakti Om. Shakti Mahashakti Parashakti Om. Ma Shakti Vishnu Shakti Shiva Shakti Om. Brahma Shakti Vishnu Shakti
सर्वे सन्तु निरामयाः